ನೀವು ಆ ಸಣ್ಣ ಸಂಧಿ ಒಳಗೆ ಫೋಟೋ ಶೂಟ್ ಮಾಡಿ ಹಂಗೆ ಟೈಮ್ ಏನು ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಮತ್ತೊಂದು ವಿಶೇಷವಾದಂತಹ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ. ಸೊ 2020ರಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ 5 ವರ್ಷದ ನಂತರ ಮತ್ತೆ ನಾವು ಈ ದೇವಸ್ಥಾನಕ್ಕೆ ಬಂದಿರೋದು. ಅದು 5.5 ವರ್ಷ ಆಯಿತು ನಾವಿಲ್ಲಿಗೆ ಬಂದು. ಸೊ ಈ ದೇವಸ್ಥಾನ ನಮಗೆ ಯಾಕೆ ವಿಶೇಷ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಐದು ವರ್ಷ ಆಗಿಂದ ಬಂದೀವಿ ನೋಡಿ ಇಲ್ಲಿ ಮದುವೆ ಆಗಿಂದ. ಇಲ್ಲೇ 5.5 ವರ್ಷ 5 ವರ್ಷ ಇಲ್ಲೇ ಕುತ್ಕೊಂಡಿದ್ದೆ. ಇಲ್ಲಿ ತಾಳಿ ಶಾಸ್ತ್ರ ಇಲ್ಲಿ ಕುತ್ಕೊಂಡು ತಾಳಿ ಶಾಸ್ತ್ರ ಮಾಡಿದ್ದೆ. ಅಲ್ಲಿ ಒಳಗೆ ಹೋಗಿದ್ವಲ್ಲ ನಾವು. ಓಪನ್ ಇತ್ತು ಅದೇ ಇದು ಗೇಟ್ ಓಪನ್ ಇತ್ತು. ಇಲ್ಲಿ ನನ್ಗೆ ಇಲ್ಲೇ ತೆಗ್ದಿಟ್ಟಾರ ನೋಡು. ಇಲ್ಲಿ ನಾನು ರೆಡಿಯಾಗಿ ಕೊಟ್ಟಿದ್ದು ರೂಮು, ನಮ್ಮ ಮದುವೆ ಆಗಿರೋ ಪ್ಲೇಸು. ಐದೂವರೆ ವರ್ಷ ಆಯಿತು ನಾವು ಇಲ್ಲಿಗೆ ಬಂದು ಅಲ್ಲ. ಬರಬೇಕು ಅಂದ್ರೆ ಆಗಿರಲಿಲ್ಲ. ಇವಾಗ ಬಂತ ಕಾಲು ಕೊಡಿ. ನಮ್ಮ ಮದುವೆ ಟೈಮಲ್ಲಿ ಲಾಕ್ಡೌನ್ ಇರೋದ್ರಿಂದ ನಾವು ಬಳ್ಳಾರಿ ಬಿಟ್ಟು 2 ಕಿಲೋಮೀಟ್ರ್ ದೂರ ಇರುವಂಥ ಈ ದೇವಸ್ಥಾನದಲ್ಲಿ ನಮ್ಮ ಮದುವೆ ಆಗಿರೋದು. ಸೊ ಈ ಪ್ಲೇಸಲ್ಲಿ ನಾವು ಜಾಸ್ತಿ ಜನ ಕೂಡ ಬಂದಿರಲಿಕ್ಕಾಗಿರಲಿಲ್ಲ. ಸೊ ನೋಡಿ, ಇದೇ ದೇವಸ್ಥಾನ. ಈ ಒಂದು ಆವರಣದಲ್ಲಿ ಗಾಡಿಗಳನ್ನೆಲ್ಲ ಬಿಡೋಕ್ಕೆ ನಮಗೆ ಜಾಗ ಕೊಟ್ಟಿದ್ದರು. ಸೊ ಈ ಕಾಂಪೌಂಡ್ ಒಳಗೆ ನಮಗೆ ಮದುವೆ ಪೆಂಡಲ್ಲು ಮತ್ತು ಊಟದ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದರು. ಇದು ಬಂದುಬಿಟ್ಟು ಬಳ್ಳಾರಿಯಿಂದ 2 ಕಿಲೋಮೀಟ್ರ್ ದೂರದಲ್ಲಿರೋದು ಅಮರೇಶ್ವರ ದೇವಸ್ಥಾನ. ಇದು ಸಿಲ್ವಾರದ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದರು ಈ ಸೈಡಲ್ಲಿ. ಮತ್ತು ದೇವಸ್ಥಾನದ ಈ ಸೈಡಲ್ಲಿ ಇವಾಗ ನಾವು ಕೂತ್ಕೊಂಡಿದ್ದೇವಲ್ಲ, ಈ ಸೈಡಲ್ಲಿ ದೇವಸ್ಥಾನದ ಬಲಗಡೆ ಪೆಂಡಲೆಲ್ಲ ಹಾಕಿದ್ರು, ಮದುವೆ ಸ್ಟೇಜನ್ನು ಮಾಡಿದ್ರು. ಫೋಟೋ ಶೂಟ್ ಮಾಡಿದ್ದು, ಅಲ್ಲೊಂದು ಫೋಟೋ ಶೂಟ್ ಮಾಡಿದ್ದು, ಆ ಸಂಧಿ ಒಳಗೆ ಫೋಟೋ ಶೂಟ್ ಮಾಡ್ಯಾರ. ಎಲ್ಲರೂ ಎಲ್ಲೆಲ್ಲೋ ಫೋಟೋ ಶೂಟ್ ಮಾಡ್ರಿ. ನೀವು ಆ ಸಣ್ಣ ಸಂಧಿ ಒಳಗೆ ಫೋಟೋ ಶೂಟ್ ಮಾಡಿ. ಹಂಗೆ ಟೈಮ್ ಏನು ಮಾಡೋಕ್ಕಾಗಲ್ಲ. ಕೋವಿಡ್ ಇರೋದ್ರಿಂದ ಮದುವೆಗೆ ಜಾಸ್ತಿ ಜನ ಸೇರೋ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಊರಿಂದ ದೂರ ಇರೋವಂಥ ಈ ದೇವಸ್ಥಾನದಲ್ಲಿ ಮದುವೆನ ಇಟ್ಕೊಂಡಿರೋದು. ಅದು ಕೂಡ ಒಂದು 250ರಿಂದ 300 ಜನ ಮಾತ್ರನೇ ನಾವಿಲ್ಲಿ ಸೇರಿದ್ದು. 2020ರಲ್ಲಿ ಆಗಿರೋದ್ರಿಂದ ಸೊ ಇದು ಮೆಮೊರೇಬಲ್ ಆಗಿ ಉಳಿದಿರೋದು. ಅಲ್ಲೆಲ್ಲ ಊಟದೆಲ್ಲ ವ್ಯವಸ್ಥೆ ಮಾಡಿದ್ರು, ಅಡುಗೆ ಆ ಕಡೆ ಮಾಡಿದ್ರು. 5 ವರ್ಷ ಆಗಿಂದ ಬಂದು ಇಲ್ಲಿ ಸ್ಟೇಜ್ ಹಾಕಿ ಸ್ವೀಟ್ ಮೆಮರೀಸ್. ನನ್ನ ಮಗ ಹುಟ್ಟಿ 3 ವರ್ಷ ಕರ್ಕೊಂಡ್ಬಂದ್ರೆ ಅವನಿಗೆ ಇಲ್ಲೇ ಆಗೈತೆ ನೋಡಪ್ಪ ನಮ್ಮ ಮದುವೆ ಅಂತೇಳಿ. ಹೌದಿಲ್ಲ ಪುಟ್ಟ? ಸಾತ್ವಿಕ್, ಇನ್ನು 3 ತಿಂಗಳು ಅಂದ್ರೆ 4 ವರ್ಷ ಆಗುತ್ತೆ. ಅಲ್ಲಿ ಹಿಂದೆ ಬರ್ತಾವ. ನಾವು ಜಾಣ್ದನ ಹಿಂಗೆ ಮಾಡೋಕ್ಕೆ ತೊಂಬ ಸಣ್ಣ ತೊಂಬಲ್ಲಿ ತೋರಿಸ್ತೀನಿ. ಅದನ್ನ ತೊಂಬ ಕೈಯಿಂದ. ಹಾಂ ಅದನ್ನ ಹತ್ತು ಗಿಡ ಹತ್ತು ಕಲ್ಕೋಬೇಕು. ಹತ್ತು ನೋಡು. ಇಲ್ಲಿ ಬಾ, ಇಲ್ಲಿ ಹತ್ತು ಹಿಂಗೆ ಹೆಂಗಿರ ಹತ್ತು. ಹೇ